ಟಿಡಿಪಿ ವೈಎಸ್ಆರ್ಸಿಪಿ ಕಾರ್ಯಕರ್ತರ ಮಧ್ಯೆ ಗಲಾಟೆಯಾಗಿದೆ. ಆಂಧ್ರದ ಮಂತ್ರಾಲಯ ತಾಲೂಕಿನ ಕಗ್ಗಲ್ನಲ್ಲಿ ಆಗಿರುವಂತಹ ಗಲಾಟೆ. ಎರಡು ಪಕ್ಷಗಳ ನಾಯಕರು ಕಾರ್ಯಕರ್ತರ ಮಧ್ಯೆ ಗಲಾಟೆಯಾಗಿದೆ. ಓರ್ವ ಮುಖಂಡ ಪಿಎಸ್ಐಗೆ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಕ್ಷದ ಧ್ವಜ ಕಟ್ಟೋ ಕುರಿತು ಶುರುವಾಗಿದ್ದಂತ ಗಲಾಟೆ. ಈ ವೇಳೆ ಟಿಡಿಪಿ ಮುಖಂಡ ತಿಕ್ಕಾರೆಡ್ಡಿ ಗನ್ಮ್ಯಾನ್ ಸೇರಿ ಪೊಲೀಸರಿಂದ 6 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಲಾಗಿದೆ. ಟಿಡಿಪಿ ಮುಖಂಡ ತಿಕ್ಕಾರೆಡ್ಡಿ ಮತ್ತು ವೈಎಸ್ಆರ್ಸಿಪಿ ಮುಖಂಡರ ನಡುವೆ ತಿಕ್ಕಾಟ ಆಗಿರುವಂತದ್ದು. ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಗಿದೆ ಇವರ ತಿಕ್ಕಾಟವನ್ನ ಅಲ್ಲಿ ನಿಲ್ಲಿಸಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಇಲ್ಲಿ ತಿಕ್ಕಾರೆಡ್ಡಿ ಮತ್ತು ವೈಎಸ್ಆರ್ಸಿಪಿ ಕಾರ್ಯಕರ್ತರ ನಡುವಿನ ತಿಕ್ಕಾಟದ ಟೈಮ್ನಲ್ಲಿ ಇಲ್ಲಿ ಗಲಾಟೆ ಆಗಿದೆ. ಅಲ್ಲಿ ಗಾಳಿ ಗುಂಡಾರಿಸಿರೋದು ಯಾರು? ಆತ ಯೂನಿಫಾರ್ಮ್ ಅಲ್ಲಿ ಇಲ್ಲ, ಪೊಲೀಸ್ ಸಿಬ್ಬಂದಿನೇನಾ ಅಥವಾ ಅವರ ಖಾಸಗಿ ಭದ್ರತಾ ಸಿಬ್ಬಂದಿನ ಯಾರು ಆತ ಅಂತ? ಹೌದು ಅಮರ್ ಪ್ರಸಾದ್, ಏನಂದ್ರೆ ಇವತ್ತು ಆಂಧ್ರ ಪ್ರದೇಶದ ಏನು ಮಂತ್ರಾಲಯಂನ ತಾಲೂಕಿನಲ್ಲಿರುವಂತಹ ಕಗ್ಗಲ್ನಲ್ಲಿ ಇವತ್ತು ಏನು ಸಾಕಷ್ಟು ಒಂದು ಧ್ವಜ ಕಟ್ಟುವ ಸಂಬಂಧಪಟ್ಟಂಗೆ ಸಾಕಷ್ಟು ಉದ್ರಿಕ್ತ ಒಂದು ವಾತಾವರಣ ಉಂಟಾಗಿತ್ತು. ಟಿಡಿಪಿಯ ಒಂದು ಧ್ವಜವನ್ನ ನೆಟ್ಟು ಅಲ್ಲಿ ಟಿಡಿಪಿಯ ಮುಖ್ಯಸ್ಥರಾಗಿರುವಂತಹ ತಿಕ್ಕಾರೆಡ್ಡಿ ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅದೇ ಗ್ರಾಮದ ಮೂಲದವರಾಗಿರುವಂತಹ ವೈಸಿಪಿಯ ಶಾಸಕ ಬಾಲನಾಗರೆಡ್ಡಿ ಕುಟುಂಬಸ್ಥರು ಈ ಏನ್ ಧ್ವಜವನ್ನ ಕಿತ್ತಿದ್ದು ಅಲ್ಲಿ ಪ್ರಚಾರ ಮಾಡುವಂತೆ ಕೂಡ ಅಬ್ಜೆಕ್ಷನ್ ಮಾಡಿದ್ರು. ಹೀಗಾಗಿ ಎರಡು ಗುಂಪುಗಳ ಮಧ್ಯೆ ಸಾಕಷ್ಟು ಗಲಾಟೆ ವಾಗ್ವಾದಗಳು ನಡೀತಾ ಇತ್ತು. ಮಾರಾಮಾರಿ ಕೂಡ ನಡೆಯುವಂತ ಸಾಧ್ಯತೆಗಳಿತ್ತು. ಏನ್ ತಿಕ್ಕಾರೆಡ್ಡಿ ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ, ಟಿಡಿಪಿಯ ತಿಕ್ಕಾರೆಡ್ಡಿ ಸಾಕಷ್ಟು ಬಂದೋಬಸ್ತನ್ನ ಮತ್ತು ಸೆಕ್ಯೂರಿಟಿ ಮೆನ್ ಕೂಡ ಕರೆದುಕೊಂಡು ಹೋಗಿದ್ರು. ಈ ಸಂದರ್ಭದಲ್ಲಿ ಗಲಾಟೆ ಸಂದರ್ಭದಲ್ಲಿ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಿ ಆ ಗಲಾಟೆಯನ್ನ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಈ ಗೊಂದಲದ ಮಧ್ಯದಲ್ಲಿ ಏನು ಟಿಡಿಪಿಯ ಈ ನಾಯಕ ತಿಕ್ಕಾರೆಡ್ಡಿಯ ಕಾಲಿಗೆ ಗುಂಡು ಹಾರಿದೆ. ಇದು ಒಂದಷ್ಟು ಜನ ಹೇಳೋ ಪ್ರಕಾರ ಅವರ ಸೆಕ್ಯೂರಿಟಿ ಏನು ಬಂದಿದ್ರು ಅವರ ಬಂದೂಕಿಂದ ಹಾರಿರುವಂತಹ ಗುಂಡು ಅಂತ ಹೇಳುವಂಥದ್ದು. ಇನ್ನೊಂದೆಡೆ ತಿಕ್ಕಾರೆಡ್ಡಿ ಹೇಳುವಂಥದ್ದು ಏನಂದ್ರೆ ಈ MLA ಬಾಲನಾಗರೆಡ್ಡಿ ಏನಂದ್ರೆ ಅವರ ಕುಟುಂಬಸ್ಥರೇ ನನ್ನನ್ನು ಕೊಲೆ ಮಾಡುವ ಯತ್ನ ಮಾಡಿದ್ರೆ, ಅವರು ನಾಡ್ಸ ಬಂದೂಕಿಂದ ನನ್ನ ಮೇಲೆ ಗುಂಡು ಹಾರಿಸಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಿದ್ದಾರೆ. ಒಟ್ಟಲ್ಲಿ ಸಾಕಷ್ಟು ಗೊಂದಲದ ಒಂದು ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಈಗ ಪೊಲೀಸರು ಕೂಡ ಅದನ್ನ ತನಿಖೆಯನ್ನು ಮಾಡ್ತಿದ್ರೆ. ಈಗ ಈ ಘಟನೆಯಲ್ಲಿ ಒಬ್ಬ PSI ಕೂಡ ಗಾಯಗೊಂಡಿರುವಂತದ್ದು. ಅವರನ್ನ ಸ್ಥಳೀಯವಾಗಿ ಅಂದ್ರೆ ಕರ್ನೂಲ್ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತದೆ. ಈ ಬಗ್ಗೆ ಹೆಚ್ಚಿನ ಒಂದು ಚಿಕಿತ್ಸೆಗೆ ಅವಶ್ಯಕತೆ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕೂಡ ಒಂದು ಸಾಗಿಸುವಂತ ಒಂದು ಪ್ರಯತ್ನ ನಡೀತಾರೆ ಅಂತ ಹೇಳ್ಬೋದು. ಈಗ ನಂತರದಲ್ಲಿ ಏನು ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಲಿಕ್ಕೆ ತಿಕ್ಕಾರೆಡ್ಡಿ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಬಸವರಾಜ್.